ಎಲ್ಲಿಗೆ ಎದ್ದು ಬಂದಂದ್ರೆ ನೂಲಿ ಚಂದೈನ ಮಣಿಗೆ ಬಂದು ಬಾಗಲದಾಗ ಕುಂತಂತ್ರಿ ದೇವ್ರ ಲಿಂಗಯ್ಯ. ಈ ಕೊಳ್ಳಾಗಿನ ಲಿಂಗಪ್ಪ ಅಂದ್ರೆ ಏನಂತ ತಿಳ್ಕೊಂಡ್ರೆ ನೀವು, ಪರಮಾತ್ಮ. ಇದು ಕರೆ ಅಂದ್ರೆ ಪರಮಾತ್ಮ ಅದ ರೀ. ಅದಕ್ಕೆ ಶರಣರು ಬರೀತಾರೆ ನೋಡ್ರಿ, ಏನು ಲಿಂಗಕ್ಕೆ ಶಿಲೆ ಎಂದವಗೆ, ಗುರುವಿಗೆ ನರನೆಂದವಗೆ, ನಾಯಕ ನರಕ ತಪ್ಪದು ಕೂಡಲ ಸಂಘ. ಕೊಳ್ಳಾಗಿನ ಲಿಂಗಪ್ಪಗೆ ಎಲ್ಲರ ಕಲ್ಲು ಅಂದಿರ ಅಂದರ, ಕೊಳ್ಳಾಗಿನ ಲಿಂಗಪ್ಪಗೆ ಎಲ್ಲರ ಕಲ್ಲು ಅಂದಿರ ಅಂದರ, ಗುರುವಿಗೆ ನಮ್ಮಂಗ ಮನುಷ್ಯ ಅಂತ ತಿಳ್ಕೊಂಡ್ರಿ ಅಂದ್ರ ಶಿಕ್ಷಾ ಏನಂತಂದ್ರ ನಾಯಕ ನರಕ ತಪ್ಪದು ಕೂಡಲ ಸಂಘ. ಕೊಳ್ಳಾಗಿರ್ತಕ್ಕಂಥ ಲಿಂಗಪ್ಪ ಇದು ಪರಮಾತ್ಮ ಅದ ರೀ, ಕರೆ ಅಂದ್ರೆ ಪರಮಾತ್ಮ ಅದ. ಅದಕ್ಕೆ ಬಸವಣ್ಣವ್ರು ಬರೀತಾರೆ ನೋಡ್ರಿ, ಏನು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಬಸವಣ್ಣ ಹೆಂಗಂತ ನೋಡ್ರಿ ಲಿಂಗಪ್ಪ ಏನಂತಾನಂದ್ರ, ಹೇ ಪರಮಾತ್ಮ, ಹೇ ಲಿಂಗಯ್ಯ, ಹೇ ಪರಮಾತ್ಮ, ನೀ ಎಷ್ಟು ದೊಡ್ಡವದಿಯಪ್ಪ ಅಂತಂದ್ರ ಜಗತ್ತು ಎಷ್ಟು ದೊಡ್ಡದೈತಲ್ಲ ಅಷ್ಟು ದೊಡ್ಡವದಿ ನೋಡಪ್ಪ ನೀ. ಜಗದಗಲ, ಈ ಆಕಾಶ ಎಷ್ಟು ದೊಡ್ಡದಲ್ಲ ಈ ಆಕಾಶಕ್ಕಿಂತಲೂ ದೊಡ್ಡದದಿ ನೋಡಪ್ಪ ನೀನು. ಏನು ಜಗಲಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ. ಹೇ ಪರಮಾತ್ಮ, ಹೇ ಲಿಂಗಯ್ಯ, ನಿನ್ನ ಕಾಲು ಎಷ್ಟು ದೊಡ್ಡ ಅದಾವಂದ್ರ ಇದರ ತಳಗೆ 7 ಲೋಕದಾವಂತ್ರಿ. ಬಸವಣ್ಣವ್ರಿಗೆ ಇದೆಲ್ಲ ಗೊತ್ತಿತ್ತು. ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳ, ಲಾಸ್ಟದ್ದು ಪಾತಾಳ, ಕೆಳಗೆ 7 ಲೋಕ. ಈ ಲಿಂಗಪ್ಪನ ಕಾಲು ಎಟ್ಟುದ್ದದಾವಂದ್ರ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ. 7 ಲೋಕ ಹುಡುಕ್ಯಾಡಕೋತವಾದ್ರೆ ಅದ್ರ ಕೆಳಗೆ ನಿಮ್ಮ ಪಾದದಾವ, ಮ್ಯಾಲ 7 ಲೋಕದಾವತ್ರಿ. ಆ 7 ಲೋಕದ ಮ್ಯಾಲ ನಿನ್ನ ತಿಳಿಯದ ಪರಮಾತ್ಮ. ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀಮುಕುಟ, ನಿನ್ನ ತಲಿ. ಇಷ್ಟು ದೊಡ್ಡ ಇದ್ರೂ ಕೂಡ ನನ್ನ ಭಕ್ತಿಗೆ ಮೆಚ್ಚೆ ನನ್ನ ಕೈಯಾಗ ಸಣ್ಣವಾಗಿ ಬಂದಿಯಲ್ಲಪ್ಪ, ನಿನಕ್ಕಿಂತಲೂ ಕರುಣಾ ಹೃದಯ ಯಾರದಾರ ಜಗತ್ತಿನೊಳಗಂತ ಹೇಳಿ ಬಸವಣ್ಣ ಅಂತನ್ರಿ. ಇಷ್ಟು ದೊಡ್ಡವ ಇದ್ರೂ ಚುಳುಕಾದಿರಯ್ಯ, ಸಣ್ಣವಾಗಿ ಬಂದಿಯಲ್ಲಪ್ಪ ನನ್ನ ಕೈಯಾಗ ಅಂತ ಬೇಡ್ಕೊಂಡಂತ. ಹಂಗ ಕೈಯಾಗಿನ ಲಿಂಗಪ್ಪ ಅಂದ್ರೆ ಇದು ಸಾಕ್ಷಾತ್ ಪರಮಾತ್ಮ ಅದ. ಅದನ್ನು ಭಾಳ ಚಂದ ವ್ಯವಸ್ಥೆ ಮಾಡಿ ಅರಿವ್ಯಾಗ ಹಾಕಿ ಇದರೊಳಗೆ ಇಟ್ಕೋಬೇಕು, ಗುಂಡುಗಡಿಗ್ಯಾಗ. ಇದಕ್ಕೇನಂತೀರಿ ನೀವು? ಲಿಂಗಪ್ಪನ ಹಾಕೊಳ್ಳೋದೈತಿಲ್ಲ, ಇದು ಬೆಳ್ಳಿದಿರ್ತೈತಲ್ಲ, ಏನಂತೀರಿ ಅದಕ್ಕೆ? ಮಾವಿನಕಾಯಿ. ಯಾಕ್ರಿ ಪೇರುಕಾಯಿ ಅಂದ್ರಲ್ಲೇ, ಇಲ್ಲಾರ ಬದ್ನಿಕಾಯಿ ಅಂದ್ರಲ್ಲೇ? ಹಂಗ್ರಿ ಸ್ವಾಮಿ, ಮಾವಿನಕಾಯಿ ಅತ್ತಾರ, ಮಾವಿನಕಾಯಿ ಅಂತೀವಿ. ಅದೇನಾರು ಗೊತ್ತಿಲ್ರ, ನಾನು ಈ ಭಾಗದಾಗ ಭಾಳ ಬರ್ತೇನ್ರೆ. ಮಾವಿನಕಾಯಿ ಅಂತಾರ್ರಿ ಇವಕ್ಕ. ಮಾವಿನಕಾಯಿ ಯಾಕತ್ತೀರಿ? ಅದಕ್ಕೆ ಅರ್ಥ ಹೇಳ್ಬೇಕು ನೋಡಿ. ನೀವು ಹಂಗತ್ತೀರಿ ಅಂದ್ರೆ ಮತ್ತೆ ಮಾವಿನಕಾಯಿ ಯಾಕತ್ತೀರಿ? ಇಲ್ರಿ ಸ್ವಾಮಿ, ಮಾವಿನಕಾಯಿ ಯಾಕಂದ್ರೆ ಮ್ಯಾಲ ಸೊಟ್ಟಿರ್ತತೆ, ಅದ್ರೊಳಗೆ ಒಂದಿಟ್ಟು ರಸದ ಅಂತದ್ದು ಗಟ್ಟಿ ಅಂದಿರ್ತತೆ, ಅದ್ರೊಳಗೆ ಗೊಟ್ಟಿರ್ತತಿಲ್ಲ. ಹಂಗೆ ಲಿಂಗಪ್ಪ ಒಳಗಿರ್ತಾನಲ್ಲ ಇದ್ರೊಳಗೆ, ಅದಕ್ಕೆ ನಾವು ಮಾವಿನಕಾಯಿ ಎತ್ತೀವಿ. ಮಾವಿನಕಾಯಿ ಅನ್ಬಾರ್ದ್ರಿ ಅದಕ್ಕೆ. ಇದು ಅಪಭ್ರಂಶ ಶಬ್ದ. ಏನು ಅನ್ಬೇಕಂದ್ರೆ ಇದಕ್ಕೆ ಕರಡಿಗೆ ಅಥವಾ ಆಡು ಭಾಷೆಯೊಳಗೆ ಗುಂಡುಗಡಿಗೆ ಅಂತ ಕರೀತಾರೆ. ಇದಕ್ಕೆ ಗುಂಡುಗಡಿಗೆ ಯಾಕಂತಾರಂತಂದ್ರೆ ಇಲ್ಲಿ ಗುಂಡಿಗೆ ಅದ ನೋಡ್ರಿ, ಇಲ್ಲಿ ಹೃದಯ ಅದ. ಇಲ್ಲಿ ಲಿಂಗಪ್ಪನ ಇಲ್ಲೇ ಕಟ್ಕೋಬೇಕು ನೋಡ್ರಿ. ಏನು ಟೊಂಕ ಕಟ್ಕೊಂಡ್ರೆ ನಡೀತೈತೇನು? ಇಲ್ಲ. ಮನಕಾಲಿ ಕಟ್ಕೊಂಡ್ರೆ ಇಲ್ಲ. ಇಲ್ಲೇ ಕೆಲವೊಬ್ರು ಇಲ್ಲಿ ತಂದು ಬಿಡ್ತಾರೆ ಅದನ್ನು. ಎಲ್ರಿ? ಇಲ್ಲಿ ಡೊಕ್ಕ್ಯಾಗ. ಅಲ್ಲಿಯೂ ಕಟ್ಟಬಾರ್ದಲ್ಲಿ ಲಿಂಗಪ್ಪನ, ಇಲ್ಲೇ ಇರ್ಬೇಕವ. ಗುಂಡುಗಡಿಗೆ ಅಂದ್ರೆ ಏನು? ಇಲ್ಲಿ ಗುಂಡಿಗೆ ಅದ, ಆ ಗುಂಡಿಗೆಯನ್ನು ಕಾಯ್ತಕ್ಕಂಥದ್ದು ಗುಂಡುಗಡಿಗೆ. ಅದಕ್ಕೆ ಇಲ್ಲಿ ಲಿಂಗಪ್ಪನ ಮಧ್ಯದಲ್ಲೇ ಕಟ್ಕೋಬೇಕಂತ ನೇಮ್ ಅದ. ಇಲ್ಲೇ ಕೊಳ್ಳಕ್ಕೆ ಹಾಕೋಬೇಕು, ಕೈಯೊಳಗೆ ಇಲ್ಲಿ ಇಟ್ಕೋಬೇಕು. ಆ ರೀತಿಯೊಳಗೆ ಆ ಲಿಂಗಯ್ಯ ಇಷ್ಟು ದೊಡ್ಡದಿದ್ದರೂ ಪರಮಾತ್ಮ ನಮ್ಮ ಕೈಯೊಳಗೆ ಚುಳುಕಾಗಿ ಬಂದಾನಂತ ಹೇಳಿ ಆ ನೂಲಿಯ ಚಂದೈನ ಮಣಿ ಬಾಗಲ ಮುಂದೆ ಬಂದು ನಿಂತು ಒಳಗೆ ಬರಲಿಲ್ಲಂತ್ರಿ ದೇವ್ರ. ಪರಮಾತ್ಮ ನೂಲಿ ಚಂದೈನ ಮಣ್ಯಾಗ ಬರಲಿಲ್ಲಂತ. ಆ ಮಣಿ ಬಾಗಲದಾಗ 3 ದಿವಸ ಕುಂತಂತ್ರಿ.
ಒಳಗೆ ಬಾ ಅನ್ಲಿಲ್ಲವ. ಈಗ ನಿಮ್ಮ ಮನೆಗೆ ಯಾರು ಬಂದ್ರೆ ಬಾ ಅಂತೀರಿಲ್ಲ, ಬರ್ರಿ ಬರ್ರಿ ಒಳಗೆ ಬರ್ರಿ ಅಂತೀರಿ. ಆದ್ರೆ ಸ್ವತಃ ನೂಲಿಯ ಚಂದಯ್ಯ ಏನು ಮಾಡಿದ ಅಂದ್ರೆ ಒಳಗೆ ಬಾ ಅನ್ಲಿಲ್ಲ. ಬಾಗಲ್ದಾಗ 3 ದಿವ್ಸ ಕುಂತ. ಒಳಗೆ ಹೋದಾಗೊಮ್ಮಿ ಹೊರಗೆ ಬಂದಾಗೊಮ್ಮಿ ದೇವ್ರಂತಿದ್ದ, ಏ ಚಂದಯ್ಯ ಹಂಗೆ ಮಾಡಬೇಡೋ, ಏನೋ ಕೆಳಗೆ ಬಿದ್ದನಿ ಹಾಳಿ ಕಟ್ಕೋಬೇಕು, ಹಂಗೆಲ್ಲ ಮಾಡಬಾರ್ದು, ಕಟ್ಕೋರಪ್ಪ ನಾನಂತ 3 ದಿನ ರಿಕ್ವೆಸ್ಟ್ ಮಾಡಿದ, ವಿನಂತಿ ಕೇಳಿದ ಪರಮಾತ್ಮ. ಚಂದಯ್ಯಗೆ ಹೆಂಗಾರ ಮಾಡಿ ನನ್ನ ಒಳಗೆ ಕರ್ಕೋ, ನನ್ನ ಕಟ್ಕೋ ಅಂತಂದಾಗ ನೂಲಿ ಚಂದಯ್ಯ ಅಂದ, ಒಮ್ಮೆ ಏನು ಹೋಗ್ಯದಿಲ್ಲ, ಹಾಳಾಗಿ ಹೋಗ್ಬಿಡಂತೀವ. ಎಷ್ಟು ಗಟ್ಟಿರ್ಬೇಕು ನೋಡ್ರಿ, ಎಷ್ಟು ನಿಷ್ಠ ಇರ್ಬೇಕು. ಏನು ಒಮ್ಮೆ ನನ್ನ ಕೊಳ್ಳಾಗಿಂದ ಹೋಗ್ಯದಿ, ಹಾಳಾಗಿ ಹೋಗಿಬಿಡು, ಹೊಳ್ಳಿ ನಿನ್ನ ಸಹವಾಸ ಬೇಡ, ಹೊಳ್ಳಿ ನಿನ್ನ ಸಂಘ ಬೇಡ ನನಗ. ಅವ ದೇವ್ರಂದ, ನೀ ಎಲ್ಲ ನನಗೆ ಹಾಳಾಗಿ ಹೋಗಂತೀಯಪ್ಪ, ನೀ ಎಲ್ಲ ನನ್ನ ಸಂಘ ಬ್ಯಾಡಂತಿ, ಕರೆ ನಿನ್ನ ಸಂಘ ನನಗೆ ಬೇಕಾಗೈತಿಲ್ಲೋ ಚಂದಯ್ಯ ದೇವ್ರಂತಾನಂತ. ನಾನು ನಿನಗೆ ಬೇಡಾಗಿರ್ಬೋದು, ಆದ್ರೆ ನೀ ನನಗೆ ಬೇಕಾಗಿದೆಯೋ ಚಂದಯ್ಯ, ಅದಕ್ಕೆ ನಿನ್ನ ಮನೆ ಬಾಗಲದಾಗ ಬಂದು ಕೂತನಿ. ಹೆಂಗತನ ನೋಡ್ರಿ ದೇವರ. ಚಂದಯ್ಯನ ಭಕ್ತಿ ಎಟ್ಟಿರ್ಬೇಕು, ಚಂದಯ್ಯನ ಮನಸ್ಸು ಎಷ್ಟು ಸ್ವಚ್ಛ ಇರ್ಬೇಕು. ಬಾಗಲದಾಗ 3 ದಿವಸ ಬಂದು ಕೂತ್ರ ಅವೇನು ಕಟ್ಕೊಲಿಲ್ಲ. ಕಡಿಕ್ ದೇವ್ರು ಏನು ಮಾಡಿದಂದ್ರೆ ಬಸವಣ್ಣವ್ರ ಮನೆಗೆ ಹೋದಂತ್ರಿ. ಲಿಂಗಯ್ಯ ಸಣ್ಣ ಬಾಲಕನ ರೂಪ ತಾಳ್ಕೊಂಡಿದ್ದ, ನಡ್ಕೊಂತ ಬಂದು ಅವ್ರ ಮನೆ ಬಾಗಲ ಮುಂದೆ ಕುಂತಿದ್ದ. ಸಣ್ಣ ಹುಡುಗನಗತೆ ಜಂಗಮನಗತೆ ಆಗಿ ಬಂದು ಬಾಗಲದಾಗ ಕುಂತಿದ್ದ. ಇವ ಕೊಳ್ಳಾಗ ಕಟ್ಕೊಳ್ಳಾರಕ ಆ ಬಸವಣ್ಣನವರ ಮಹಾಮಣಿಗೆ ಹೋಗಿ ಬಾಗಿಲ್ದಾಗ ನಿಂತ ಬಸವಣ್ಣವರಿಗೆ ಕೈ ಮುಗಿದಂಥ ಪರಮಾತ್ಮ ಲಿಂಗಯ್ಯ. ತಾವು ಯಾರು ಅಂತಂದಾಗ, ನಾನು ನೂಲಿಯ ಚಂದಯ್ಯನ ಕೊರಳಲ್ಲಿರ್ತಕ್ಕಂಥ ಲಿಂಗಯ್ಯ, ಚಂದಯ್ಯನ ಕೊರಳಿನ ಲಿಂಗಯ್ಯ ನಾನು. ಮತ್ತು ಇಲ್ಲೇಕೆ ಬಂದಿರಿ ಅಂತಂದಾಗ, ಇಲ್ಲ ಹಿಂಗಿಂಗಾಗ್ಯದ ಕತಿ, ನಾ ಬೇಕತ್ಲೆ ಕೆಳಗೆ ಬಿದ್ದೀನಿ, ಅವ ಈಗ ಅಣ್ಣಾಗತ್ತಾನ, ಏನು ಒಮ್ಮೆ ಹೋಗಿ ಹಾಳಾಗಿ ಹೋಗಣ್ಣಾಗತ್ತಾನ, ಹೊಳ್ಳಿ ಕಟ್ಕೋವಲ್ಲ ನನ್ನ. ಹೆಂಗಾರ ಮಾಡಿ ನಮ್ದು ಇಬ್ಬರದು ಒಟ್ಟೆ ನ್ಯಾಯ ಬಗ್ಗೆ ಹರಿಸ್ಬರ್ರಿ, ನಮ್ಮದು ನ್ಯಾಯ ಬಗ್ಗೆ ಹರಿಸ್ಬರ್ರಿ. ಅವ ಬಸವಣ್ಣಂದ ಕಟ್ಕೋವಲ್ಲನ್ರಿ, ಒಟ್ಟ ಕೊಳ್ಳಾಗ ಒಟ್ಟ ಕಟ್ಕೋವಲ್ಲ. 6 ದಿವಸ ಆಯ್ತು, 3 ದಿವಸ ನೀರಾಗ ಬಿದ್ದನಿ, 3 ದಿವಸ ಬಾಗಲ್ದಾಗ ಕುಂತಾನಿ, ಒಟ್ಟು ನನ್ನ ಕೊಳ್ಳಾಗ ಕಟ್ಕೋವಲ್ಲ, ನೀನ ಒಂದಿಟ್ಟ ನ್ಯಾಯ ಬಗ್ಗೆ ಹರಿಸುವ ಅಂತ ಕರೆದ. ನ್ಯಾಯ ಹತ್ತದ ನೋಡ್ರಿ ನಿಮ್ಮಲ್ಲಿ ಮನ್ಯಾಗ ಊರಾಗ. ಊರುಗಳಿಗೆ ಒಂದು 3 ಮಂದಿ ಬರಬಾರ್ದಂತ್ರಿ. ಅವ ನಮ್ಮೂರಿಗೆ ಒಂದು 3 ಮಂದಿ ಬರಬಾರ್ದಂತ. ಅವರು ಬರ್ಲಾರ್ದಂಗ ನಾವು ಇರ್ಬೇಕಂತ. ಅವ್ರು ಯಾರು ಅಂತಂದ್ರೆ, ಯಾರ ಬೇಕಾದವ್ರು ಬರಲಿ ನಮ್ಮೂರಿಗೆ, ಒಟ್ಟು ಪೊಲೀಸರು ಬರಬಾರ್ದು ನೋಡ್ರಿ. ಯಾವ ಊರಿಗೆ ಮ್ಯಾಲ ಪೊಲೀಸರು ಬರ್ತಾರಲ್ಲ, ಆ ಊರಾಗ ನ್ಯಾಯ ಐತಂತ ಅರ್ಥ. ಆ ಊರೊಳಗೆ ಜಗಳ ಭಾಳ ಅದಾವಂತ. ಆ ಊರೊಳಗೆ ತುಡುಗರು ಬಾಳದಾರು, ಜಗಳ ಬಾಳದಾವು ಅಂದಾಗ ಪೊಲೀಸರು ಬರ್ತಾರೆ. ಇನ್ನು ಇನ್ನೊಬ್ಬರು ಬರಬಾರ್ದು. ಅವ್ರು ಯಾವ್ರಂತಂದ್ರೆ ಕರಿ ಕೋರ್ಟಿನವರು. ಯಾವ ಊರಿಗೆ ಮ್ಯಾಲ ಪೊಲೀಸರು ಬರ್ತಾರ, ಆ ಊರಾಗ ಜಗಳದಾವ ಅಂತ ತಿಳ್ಕೋಬೇಕು. ಯಾವ ಊರಿಗೆ ಮ್ಯಾಲ ವಕೀಲರು ಬರ್ತಾರ, ಆ ಊರಾಗ ಕೇಸ್ ಬಾಳದಾವ ಅಂತ ತಿಳ್ಕೋಬೇಕು. ಯಾವ ಊರಾಗ ಭಾಳ ಡಾಕ್ಟರ್ಗಳು ಬರ್ತಾರಲ್ಲ, ಆ ಊರಾಗ ಪೇಷಂಟ್ಗಳು ಬಾಳದಾವ ಅಂತ ತಿಳ್ಕೋಬೇಕು. ಯಾವ ಊರಿಗೆ ಮಹಾತ್ಮರು ಭಾಳ ಬರ್ತಾರಲ್ಲ, ಆ ಊರ ಭಕ್ತಿಯ ಊರ ಅಂತ ತಿಳ್ಕೋಬೇಕು. ನಾವೆಲ್ಲ ಭಕ್ತಿ ಊರ ಅಂತ ತಿಳ್ಕೋಬೇಕು. ನೋಡ್ರಿ ನಿಮ್ಮ ಊರಿಗೆ ಎಷ್ಟು ಮಂದಿ ಮಹಾತ್ಮರು ಬರ್ತಾರ. ಮೊನ್ನೆ ಅಪ್ಪ ಅವ್ರು ಬಂದು ಹೇಳಿದ್ರಲ್ಲ, ಮಾದನ ಹಿಪ್ಪರಿಗೆ ಒಳಗೆ ಅವುಗಳಿಗೆ ಇಷ್ಟು ಅನುಕೂಲ, ಮ್ಯಾಲ ಅಡಿಗೆ ಮಾಡೋದ ಬ್ಯಾಡ, ಯಾಕ ಪರಸದ ಹಂಗೆ ಅವ್ರು ಅಂದದ್ದು ಕರೆ ಅನ್ಸಾಕತ್ತಿದ್ರಿ ನನಗವ. ನಮ್ಮವುಗಳಿಗೆ ಯಾವಾಗ ಖುಷಿ ಅಂದ್ರೆ, ಗಂಡು ಬಂದು ಅಡುಗೆ ಏನು ಮಾಡಲಿ ಅಂತ ನೀವು ಕೇಳಿರಿ ಅಂದ್ರೆ, ಮೊದಲ ನಮ್ಮವುಗಳದ್ದು ಮತ್ತು ಪದ್ಧತಿ, ಹುಡುಗರು ಉಣ್ಣಂಗಿಲ್ಲಂತ, ಮತ್ತು ನನಗೂ ಹಸು ಇಲ್ಲ, ನಿನಗೇನು ಮಾಡಲಿ ಮತ್ತು ಏನು ಹೇಳ್ಬೇಕು ನೋಡ್ರಿ. ನಾವು ಕೇಳು ಪದ್ಧತಿ ನಮ್ಮವುಗಳು. ಹುಡುಗರು ಊಟ ವಾಲ್ಯನಾಗತ್ತವ, ಮತ್ತು ನನಗಂತೂ ಹಸು ಇಲ್ಲ, ನಿನಗೇನು ಮಾಡಲಿ ಅಂತಂದಾಗ ನಾನು ವಾಲ್ಯ ಅನ್ಬೇಕಲ್ಲ, ಹೌದಿಲ್ರಿ? ಅವ ಆಗ ಏನು ಬ್ಯಾಡಳ ಅದ, ಮತ್ತು ಮದ್ದಿಂದಾಗಿಂದ ಒಂದಿಟ್ಟು ಅನ್ನ ಪಲ್ಯ ಇದ್ರೆ ಒಂದು ರೊಟ್ಟಿ ತಿಂದು ನಾನು ಅಟ್ಟ ಮುಗಿಸ್ತಾನಂತಂದಾಗ ನಮ್ಮ ಮಗುಗಳಿಗೆ ಅವತ್ತು ಮನಗಂಡ ಖುಷಿ. ಒಟ್ಟು ಅಡುಗೆ ಮಾಡೋದು ತಪ್ಪಿತ್ತು ಅಂದ್ರೆ ದೊಡ್ಡ ಖುಷಿ ನಮ್ಮ ಮಗುಗಳಿಗೆ. ಹಾಗೇನಿಲ್ರಿವ, ಸುಮ್ಮನೆ ವಿನೋದಕ್ಕೆ ಹೇಳ್ತೀವಿ. ನೀವು ಮಾಡಲಿಲ್ಲ ಅಂದ್ರೆ ಎಂದರ ನಡೀತೈತೇನ್ರಿ ಮಣಿ? ನಿಮ್ಗೆ ಗೊತ್ತಿರ್ಬೇಕು, ಎಲ್ಲ ಆಫೀಸ್ಗಳಿಗೆ ಸೂಟಿ ಅದಾವೆ, ಗೌರ್ಮೆಂಟ್ ಎಲ್ಲ ಆಫೀಸ್ಗಳಿಗೆ ಸೂಟಿ ಅದಾವೆ, ಸಾಲಿ ಸೂಟಿ ಅದಾವೆ, ಬ್ಯಾಂಕ್ ಸೂಟಿ ಅದಾವೆ, ಆಫೀಸ್ಗಳು ಸೂಟಿ ಅದಾವೆ. ಅಡುಗೆ ಮನೆ ಸೂಟಿ ಐತೇನ್ರಿ? ಸೂಟಿ ಅದ?
ಒಂದು ದಿವ್ಸ ಸೂಟಿ ಮಾಡ್ರಿ ನೋಡೋನು. ಹಾಂ, ಒಂದು ದಿವ್ಸ ಸೂಟಿ ಮಾಡ್ರಿ, ಮನೆಯವ್ರೆಲ್ಲ ಲೂಟಿನ ಹಾಕಾರ್ರಿ. ಯಾಕಂದ್ರೆ ಎಲ್ಲ ಬಂದ್ ಆಗ್ತದ ಅಲ್ರಿ. ಮತ್ತು ಗೌರ್ಮೆಂಟು ಸೂಟಿ ಅದಾವಲ್ಲ, ಅಡಿಗೆ ಮನೆಗೆ ಯಾಕೆ ಸೂಟಿ ಇಲ್ಲ? ಸೂಟಿ ಮಾಡಕ್ಕೆ ಬರಂಗಿಲ್ಲ ರೀ ಸ್ವಾಮಿ. ನಾವು ಎಲ್ಲಿ ಆದರೂ ಮಾಡಿಟ್ಟು ಹೋಗ್ಬೇಕು ಅವ್ರಿಗೆ, ಮತ್ತು ಬಂದ ಕೂಡಲೇ ಮಾಡೋಬೇಕ ನಾವು. ಹಂಗದ ನಮ್ಮ ಪರಿಸ್ಥಿತಿ. ಆ ರೀತಿಯೊಳಗೆ ತಾಯಂದೇನೆನಪ್ಪ ಅಂತಂದ್ರೆ ಅಡುಗೆ ಮಾಡೋದಂದ್ರೆ ಒಂದು ದಿವ್ಸ ತಪ್ಪಿದ್ರು ಅವ್ರಿಗೆ ಭಾಳ ಖುಷಿ. ನೂಲಿಯ ಚಂದ ಏನು ಮಾಡಿದ ಅಂತಂದ್ರೆ ಕರ್ಕೊಂಡು ಬಂದ, ಬಸವಣ್ಣವ್ರಿಗೆ ಕರ್ಕೊಂಡು ಬಂದು ನಮ್ಮ ಮನೆಯೊಳಗೆ ನ್ಯಾಯ ಹರಿವಾ ಅಂತ ಕರ್ಕೊಂಡು ಬಂದಾಗ ಹೊರಗೆ ನಿಂತಿದ್ದ ಯಾರು? ಲಿಂಗಯ್ಯ. ಲಿಂಗಯ್ಯ ಹೊರಗೆ ನಿಂತ ಒಳಗೆ ಬಸವಣ್ಣವ್ರು ಬರ್ತಾರ. ಒಳಗೆ ಬಸವಣ್ಣವ್ರು ಬಂದ ನಂತರ ಏನಪ್ಪ ಅಂತಂದ್ರೆ ಕೇಳ್ತಾರ ಅವರು, ಯಾಕ್ರಿ ಲಿಂಗಯ್ಯನವರೇ ಯಾಕೆ ಅವ್ರನ್ನ ಕೊಳ್ಳಾಗ ಕಟ್ಕೊಂಡಿಲ್ಲ ಅಂತಂದಾಗ ಅವ ಇದ್ದದ ಪರಿಸ್ಥಿತಿ ಹೇಳ್ದ. ಹಿಂಗಿಂಗೆ ಆಗ್ಯದ ನೋಡ್ರಿ ಅಪ್ಪ, ಹಿಂಗಿಂಗೆ ಆಗ್ಯದ. ಬೇಕತ್ಲೆ ಅಂದ್ರೆ ಒಂದು ದಿನ ನಾನು ಕಾಯಕಕ್ಕೆ ಟೈಮ್ ಭಾಳ ಆಗ್ಯದ ಅಂತ ತಿಳ್ಕೊಂಡು ಪೂಜಾ ಮಾಡ್ಕೊಂಡಿಲ್ಲ, ಶಟ್ಕೊಂಡು ನಾನು ಕೊಳ್ಳಂದ ಹೋಗ್ಯಾನವ. ಯಾರು? ಲಿಂಗಪ್ಪ. ಶಟ್ಕೊಂಡು ನಾನು ಕೊಳ್ಳಾಗಿಂದ ಹೋಗ್ಯಾನ. ಹೊಳ್ಳಿ ಅವ್ನು ನೀನು ಎಂದೂ ಕಟ್ಕೊಳ್ಳಂಗಿಲ್ಲ. ನನಗೆ ದೇವ್ರ ಬೇಡ, ನನಗೆ ನನ್ನ ಕಾಯಕನ ಸಾಕು. ಬಸವಣ್ಣವ್ರ ಮುಂದೆ ಹೇಳಕತ್ತಾನ. ಆಗ ಬಸವಣ್ಣವ್ರು ಅಂದ್ರೆ ಹಂಗೆ ಮಾಡಬೇಡಪ್ಪ, 3 ದಿವಸ ಆತು ಉಪವಾಸ ಕುಂತದ ಲಿಂಗಯ್ಯ, ದೇವರ ಹೆಂಗಾರ ಮಾಡಿ ಕೊಳ್ಳಾಗ ಕಟ್ಕೊ ಅಂತಂದಾಗ, ಇಲ್ರಿ ಅವನನ್ನು ಕೂಡ ನ್ಯಾಯ ಮಾಡಕತ್ತಾನ. ಮನುಷ್ಯರ ತಪ್ಪಿದ್ರ ದೇವ್ರು ತಿದ್ದಬೇಕು, ದೇವ್ರ ತಪ್ಪಿದ್ರ ತಿದ್ದವ್ರು ಯಾರು? ತಿದ್ದವ್ರು ಯಾರು? ಅವನ ಶಟ್ಕೊಂಡು ಕೂತಾನಂದ್ರೆ ನಾ ಯಾಕೆ? ನಾ ದೊಡ್ಡವ ಅವ ದೊಡ್ಡವ ಅಂತ ಲಿಂಗಯ್ಯ ಕೂತಿದ್ದ. ಇವು ಜಗಳ ಮಾಡಿದ. ಕಡಿಕ್ ಬಸವಣ್ಣವ್ರು ವಿನಂತಿಯಿಂದ ಕೈ ಮುಗಿದು ಹಂಗೆ ಮಾಡಬೇಡ ಚಂದಯ್ಯ, ಹೆಂಗಾರ ಮಾಡಿ ಅವನು ಕೊಳ್ಳಕ್ಕೆ ಕಟ್ಕೊ ಅಂತಂದಾಗ ಚಂದ ಹೇಳ್ತಾನ್ರಿ ಬಸವಣ್ಣವ್ರಿಗೆ, ನಾನು ಅವನು ಹೊಳ್ಳಿ ನಮ್ಮ ಮನ್ಯಾಗ ಕರ್ಕೋಬೇಕಾದ್ರೆ, ನಾವು ಹೊಳ್ಳಿ ನನ್ನ ಕೊಳ್ಳಾಗ ಕಟ್ಕೋಬೇಕಾದ್ರೆ ನನ್ನ ಕೆಲವೊಂದು ಕಂಡೀಷನ್ ಅದಾವ್ರಿ. ಆ ಕಂಡೀಷನ್ಗೆ ಅವ್ನು ಒಪ್ಪಿದಂದ್ರೆ ನಾವು ಕೊಳ್ಳಾಗ ಕಟ್ಕೋತೀವಿ, ಇಲ್ಲ ಅಂದ್ರೆ ಇಲ್ಲ. ನೋಡ್ರಿ ಭಕ್ತನಲ್ಲಿ ಎಂಥ ತಾಕತ್ತದ, ಭಕ್ತನಲ್ಲಿ ಎಂಥ ತಾಕತ್ತದ. ಯವ್ವ ದೇವರು ಕೂಡ ಯುದ್ಧ ಮಾಡಿ ಗೆಲ್ಲಬೇಕು ನಾವು. ಅದಕ್ಕೆ ಒಬ್ರು ಶರಣರು ಬರೀತಾರೆ ನೋಡ್ರಿ, ಏನು? ಜಂಬು ದ್ವೀಪನವ ಕಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ. ಜಂಬು ದ್ವೀಪನವ ಕಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ. ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು. ಸತ್ಯವೆಂಬ ಕೂರಗಲವನೆ ಹಿಡಿದು ಸದ್ದು ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ಭಕ್ತರು ಗೆಲ್ಲತಾರಂತ್ರಿ, ಪರಮಾತ್ಮ ಸೋಲತಾನಂತ. ಮತ್ತೀಗ ಸೋತ ಬಂದ ಬಾಗಲ ಮುಂದೆ ಕುಂತಿಲ್ಲ, ಸೋತ ಬಂದ ಬಾಗಲ ಮುಂದೆ ಕುಂತಾನ. ಒಬ್ಬ ಭಕ್ತ ಕಂಡೀಷನ್ ಹಾಕಾಗತ್ತಾನ ದೇವರಿಗೆ, ನಾ ಹೇಳಿದ್ದು ಕೇಳ್ತಾನಂದ್ರೆ ನಮ್ಮ ಮನ್ಯಾಗ ಪರ್ಮಿಷನ್ ದೇವರಿಗೆ. ಬಸವಣ್ಣವರು ಹೇಳಿದ್ರು ಲಿಂಗಯ್ಯಗೆ ಹಿಂಗಂತ ನೋಡ್ರಿ, ಮತ್ತೆ ಹೆಂಗೆ ಮಾಡ್ತೀರಿ ದೇವರ? ಚಂದಯ್ಯ ನಿಮಗೆ ಕಂಡೀಷನ್ ಹಾಕಾಗತ್ತಾನ, ಮತ್ತು ನೀವು ಹೆಂಗೆ ಮಾಡ್ತೀರಿ ಅಂತಂದಾಗ ಅನಿವಾರ್ಯ ದೇವ್ರು ಹ್ಞೂ ಅಂದ್ರಿ. ಅವ್ ಹೇಳಿದ ಕಂಡೀಷನ್ಗೆ ನಾವು ಒಪ್ತಾನಡ್ರಿ ಅಂದ ಲಿಂಗಯ್ಯ. ಅವ್ ಹೇಳಿದ ಚಂದಯ್ಯ ಹೇಳಿದ ಕಂಡೀಷನ್ಗೆ ನಾವು ಒಪ್ತನ್ರಿ ಅಂತ ಲಿಂಗಯ್ಯ ಹೇಳಿದಾಗ ಬಸವಣ್ಣಂತಾನೆ, ಏನು ಕಂಡೀಷನ್ ಹೇಳಪ್ಪ ನೋಡೋನು. ಹ್ಞೂ ಅಂದಾನ ಲಿಂಗಯ್ಯ. ಪರಮಾತ್ಮ ಹ್ಞೂ ಅಂದಾನ. ಏನು ಹೇಳು ಅಂತಂದಾಗ, ಏನಿಲ್ಲ, ಅವ ನನ್ನ ಕಾಯಕಕ್ಕೆ ಅಪಮಾನ ಮಾಡ್ಯಾನ. ಯಾರು? ಆ ಪರಮಾತ್ಮ. ಆ ಲಿಂಗಯ್ಯ ನನ್ನ ಕಾಯಕಕ್ಕೆ ಅಪಮಾನ ಮಾಡ್ಯಾನ. ಏನಂದ್ರ